ನಗರದ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನ ಇಎನ್ಸಿ ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ ರೋಬೋಸ್ ಟೆಕ್ನಾಲಜೀಸ್ ಕುರಿತಾದ ಕಾರ್ಯಾಗಾರದಲ್ಲಿ ನವದೆಹಲಿಯ ಪ್ರತಿಷ್ಠಿತ ಐಐಟಿಯ ಸಂಶೋಧನಾ ವಿದ್ಯಾರ್ಥಿ ಸುಫಿಯಾನ್ ರವರ ಕ್ವಾಡ್ ಕ್ಯಾಪ್ಚರ್ ಎಲ್ಲರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಹಾಜರಿದ್ದ ಇಎನ್ಸಿ ಮುಖ್ಯಸ್ಥರಾದ ಶ್ರೀಕಾಂತ್ ಮಾತನಾಡಿ, ಕ್ವಾಡ್ ಕ್ಯಾಪ್ಚರ್ ತಂತ್ರಜ್ಞಾನದಿಂದ ದೇಶಕ್ಕೆ ತುಂಬಾ ಉಪಯೋಗವಾಗಲಿದೆ. ಸ್ವಾಭಾವಿಕ ದುರಂತಗಳು ಅಥವಾ ಇನ್ನಿತರ ಯಾವುದೇ ದುರಂತಗಳು ನಡೆದಲ್ಲಿ ಮಾನವ ರಹಿತವಾದ ಕ್ವಾಡ್ ಕ್ಯಾಪ್ಚರ್ ಅನ್ನು ಬಳಸಬಹುದು ಎಂದು ಹೇಳಿದರು. ಇದು ಕ್ವಾಡ್ ಕಾಪ್ಟರ್ ಅಂತ ಅಂದ್ಬಿಟ್ಟು ಇದರಲ್ಲಿ 4 ಇದನ್ನ ಮೋಟರ್ನ ಅಳವಡಿಸಿದ್ದಾರೆ. 4 ಮೋಟರ್ಗೆ 4 ಪ್ರೊಪೆಲ್ಲರ್ ಇರುತ್ತೆ. 4 ಪ್ರೊಪೆಲ್ಲರ್ 1.5 ಕಿಲೋಮೀಟರ್ ತನಕ ಕಂಟ್ರೋಲ್ ಮಾಡ್ಬೋದು. 1.5 ಕಿಲೋಮೀಟರ್ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇದರಿಂದ ಬಹಳ ಉಪಯೋಗಗಳಿರುತ್ತೆ. ಮೇಯ್ನ್ ಬಂದ್ಬಿಟ್ಟು ಇವಾಗ ಕೆಲವು ಕಡೆ ನಮ್ಮ ಮನುಷ್ಯರು ಹೋಗೋಕ್ಕಾಗಲ್ಲ. ಇದು ನಾರ್ಮಲಿ ಮಾನವರಹಿತ ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಕೆಲವು ಕಡೆ ರೇಡಿಯೋ ಆಕ್ಟಿವ್ ಡಿಕೆ ಆಗ್ತಾ ಇರುತ್ತೆ, ಹೆಜಾರ್ಡಸ್ ಅಟ್ಮಾಸ್ಫಿಯರ್ ಇರುತ್ತೆ. ಆ ಟೈಮಲ್ಲಿ ನಾವು ಅದಕ್ಕೆ ಕ್ಯಾಮ್ರಾ ಫಿಟ್ ಮಾಡಿಬಿಟ್ಟು ಅಲ್ಲಿ ಏನು ಆಗ್ತಾ ಇದೆ ಅಂತ ಬಳಸಬೇಕಾದ್ರೆ ಇಂಥದನ್ನು ಕಳಿಸ್ಬೋದು. ಮನುಷ್ಯ ಹೋಗೋ ಪ್ರಾಬ್ಲಮ್ ಆಗೋ ಜಾಗದಲ್ಲಿ ಇದನ್ನು ಕಳಿಸ್ಬೋದು ಯಾವುದೇ ರೀತಿನಲ್ಲೂ. ಮತ್ತು ಇದರದ್ದು ಬಳಕೆಗಳು ಏನಂತಂದರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸರ್ವಿಲೆನ್ಸ್ಗೆ ಅದಕ್ಕೆ ಬಹಳ ಅತ್ಯುತ್ತಮವಾಗಿ ಉಪಯೋಗಿಸ್ಬೋದು. ಒನ್ಸ್ ಅಗೇನ್ ಅದರಲ್ಲಿ ಕ್ಯಾಮ್ರಾ ಅಳವಡಿಸ್ಬಿಟ್ಟು ಬೇಕಾದಷ್ಟು ಯೂಸ್ ಮಾಡ್ಬೋದು. ಸೊ ಇದ್ರ ತಂತ್ರಜ್ಞಾನ ಸಾಧಾರಣ 2001ರಿಂದ ನಡೀತಾ ಇದೆ. ನಿರಂತರವಾಗಿ ಇದ್ರ ಮೇಲೆ ಸಂಶೋಧನೆ ನಡೀತಾ ಇದೆ. ಇದು ಒಂಥರ ರೋಬೋ ಟೆಕ್ನಾಲಜಿನಲ್ಲೇ ಬರುತ್ತೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಏನು ಮಾಡ್ತಿದ್ದೀವಿ, ಈಗ 1.5 ಕಿಲೋಮೀಟರ್ ರೇಡಿಯಸಲ್ಲಿ ಇದನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇದನ್ನು ಅಪ್ಲಿಕೇಶನ್ಗಳು ಹೇಳ್ತಾ ಹೋದರೆ ಅದಕ್ಕೆ ಇದೇ ಇಲ್ಲ, ಲಿಮಿಟ್ ಇಲ್ಲ. ಫಾರ್ ಎಕ್ಸಾಂಪಲ್ ಇದನ್ನು ಮಿಲಿಟರಿ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಇಟ್ ಕ್ಯಾನ್ ಬಿ ಯೂಸ್ ಟು ಟ್ರ್ಯಾಕ್ ಸಮ್ ಆಫ್ ದ ಥಿಂಗ್ಸ್. ಇಫ್ ಯು ಯೂಸ್ ದ ಲೇಸರ್ ಉಪಯೋಗಿಸಿದರೆ ಯಾವುದಾದ್ರು ಏನಾದರೂ ಬೇಕಾದ್ರೆ ಟ್ರ್ಯಾಕಿಂಗ್ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಆಮೇಲೆ ನಾನು ಏನು ಹೇಳಿದೆ, 1.5 ಕಿಲೋಮೀಟರ್ ಯೂಸ್ ಮಾಡ್ತಿರೋದು ಇದೊಂದು ಆರ್ಮ್ ಪ್ರೊಸೆಸರ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ. ಬಟ್ ಇಫ್ ಯು ವಾಂಟ್ ಟು ಯೂಸ್ ಫಾರ್ ಸ್ವಲ್ಪ ಜಾಸ್ತಿ ದೂರ ಯೂಸ್ ಮಾಡಬೇಕು ಅಂದರೆ GPS ಯೂಸ್ ಮಾಡಿದರೆ ಇದನ್ನು ಎಲ್ಲಿಂದ ಬೇಕಾದ್ರೆ ದರ್ ಇಸ್ ನೋ ಲಿಮಿಟ್ ಅಟ್ ಆಲ್. ಇಲ್ಲಿ ಕೂತ್ಕೊಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ನಾಟ್ ಓನ್ಲಿ ಫಾರ್ 1.5 ಕಿಲೋಮೀಟರ್, ಥೌಸಂಡ್ಸ್ ಆಫ್ ಕಿಲೋಮೀಟರ್ನು ಕಂಟ್ರೋಲ್ ಮಾಡ್ಬೋದು. ಸೊ ಇದರಲ್ಲಿ ಬಹಳಷ್ಟು ಬೆಳವಣಿಗೆಗಳು ಬರ್ತಾ ಇದೆ. ಐಐಟಿಯಲ್ಲಿ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸೋಫಿಯಾನ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಕ್ವಾಡ್ ಕ್ಯಾಪ್ಚರ್ ತಂತ್ರಜ್ಞಾನದಿಂದ ಸರಕುಗಳನ್ನು ತಲುಪಿಸಲು ಈಗಾಗಲೇ ಯುಎಸ್ಎನಲ್ಲಿ ಇದನ್ನು ಬಳಸಲಾಗುತ್ತಿದೆ. ಹಾಗೆಯೇ ಇಂಡಿಯನ್ ಪೊಲೀಸ್ ಸರ್ವಿಸ್ನಲ್ಲೂ ಬಳಸಲಾಗುತ್ತಿದೆ ಎಂದು ಹೇಳಿದರು. Can fly without any pilot on riding over it. So it is a kind of a robot. It was invented like back in 2000. You might have seen it in 3 Idiots movie also. And it was a very good product just for like research purposes, but nowadays it is becoming commercial. It can be used for product delivery, like Amazon is using it for delivering products in USA, and Indian police services are using it for surveillance purposes in the case of riots, so to keep an eye on the public, to maintain law and order in case of like any such kind of consequences. But plus it can be used for disaster management also. It can be sent for first response. It can be used to maneuver over in the sky and to look out for any survivors or if anybody is in danger or something like that. ಕ್ವಾಡ್ಕಾಪ್ಟರ್ ಬಿಲ್ಡ್ ಮಾಡ್ಬೋದು ಅಥವಾ ಯಾವುದೇ ಆದರೂ ರೋಬೋಟ್ ಇದು ಮಾಡ್ಬೋದು. ಜೊತೆಗೆ ದಿಸ್ ವಾಸ್ ದ ಫಸ್ಟ್ ವರ್ಕ್ಶಾಪ್ ಕ್ವಾಡ್ಕಾಪ್ಟರ್ ಹಾಸನ ಆರ್ಗನೈಸ್ ಆಗಿರೋದು. ಸೊ ತುಂಬ ಹೆಲ್ಪ್ ಆಗಿದೆ. ಆಮೇಲೆ ನಮಗೆಲ್ಲ ಮೈಕ್ರೋ ಕಂಟ್ರೋಲರ್ ಬಗ್ಗೆ ಎಲ್ಲ ಪ್ರೋಗ್ರಾಮ್ ಅದು ಹೆಂಗೆ ಯೂಸ್ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ನಾವು ಕಲಿತಿದ್ದೀವಿ ಇವತ್ತು. ಸೊ ಯೂಸ್ ಹೆಲ್ಪ್ ಆಗಿದೆ.